ಇದ್ರಲ್ಲಿ ಏನಾದ್ರೂ ಅಕ್ರಮ ನಡೆದಿದ್ರೆ ಈಗೇನು SIT ಅಂತ ಮಾಡಿದಾರಲ್ಲ, ಈ SIT ತನಿಖೆದಲ್ಲಿ ಏನಾದ್ರು 1 ಎಕರೆ ಕಡಿಮೆ ಆಗಿದೆ, ಇದು ಬೋಗಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಉತ್ತರ ಕೊಡ್ಲಿ. ನಾನು ಸಾಯೋವರೆಗೂ, ನಾನು ಬದುಕಿರೋವರೆಗೂ ನನ್ನ ಹೋರಾಟ ಇರುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ. ಅಲ್ಲಿವರೆಗೂ ಹೋಗೋದು ಬೇಡ. ಈ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. 2 ವರ್ಷದಲ್ಲಿ ಇರೋಂಥ ವಿಚಾರವಾಗಿ ನಾನೇನಾದ್ರೂ ಇದ್ರಲ್ಲಿ 1 ಎಕರೆ ಏನಾದ್ರು ಈ ಲ್ಯಾಂಡ್ ಓನರ್ಸ್ ಯಾರಾದ್ರೂ ಅಕ್ರಮ ಮಾಡಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ನೀವೇನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿ. ಪಟ್ಟಂಗೆ ನಮ್ಮ ಉಸ್ತುವಾರಿ ಏನು ನಮ್ಮ ಕಂದಾಯ ಸಚಿವರು ಅದಕ್ಕೆ ವರದಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು DC ಒಂದು ಇದರಲ್ಲಿ AC ಅವರ ಒಂದು ಕಮಿಟಿ ಮುಖಾಂತರ ನಾವು ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡ್ತೀವಿ ಅಂತ ಬಿಟ್ಟು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಪರಿಶೀಲನೆ ಮಾಡಿ ವರದಿ ಕೂಡ ಬಂದಿದೆ. ಈ 2 ವರದಿ ಕೂಡ ಯಾವುದೇ ಕೂಡ ಇಲ್ಲ ಅಕ್ರಮಗಳಾಗಿಲ್ಲ, ಏನೂ ಇಲ್ಲ ಅಂತ ಬಿಟ್ಟು ರಿಪೋರ್ಟ್ ಹೇಳ್ತಾ ಇದೆ. ರಿಪೋರ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಯಾರು ಏನ್ ಮಾಡೋಕ್ಕಾಗತ್ತೆ. ಈಗ SIT ಮಾಡಿದ್ದಾರೆ, SITನೂ ತನಿಖೆ ಆಗ್ಬಿಟ್ರೆ ಕ್ಲಿಯಾರಿಟಿ ಬಂದ್ಬಿಡುತ್ತಲ್ವಾ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ 251 ಎಕರೆದಲ್ಲಿ 16 ಎಕರೆ ಬಂದು ಜೈಶಂಕರ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರೋದು. ಕೃಷ್ಣಪ್ಪ ಅವ್ರ ಫ್ಯಾಮಿಲಿನಲ್ಲಿ ಇನ್ನು ಅವ್ರ ಅಕ್ಕ ತಂಗಿ ಮಕ್ಕಳು ಯಾರೋ ಅವ್ರಿಗೆ ಸೇರಿರೋಂಥದ್ದು. ಇನ್ನು 235 ಎಕರೆ ಕೃಷ್ಣಪ್ಪ ಅವರು ಫ್ಯಾಮಿಲಿಗೆ ಸೇರಿರೋಂಥ ಸೊತ್ತಿದು. ಇದರಲ್ಲಿ ಯಾವುದೇ ಒಂದು ಗುಂಟೆ ಕೂಡ ಕಡಿಮೆ ಆಗಲ್ಲ. ಇದ್ರಲ್ಲಿ ಏನಾದ್ರೂ ಅಕ್ರಮ ನಡೆದಿದ್ರೆ ಈಗೇನು SIT ಅಂತ ಮಾಡಿದಾರಲ್ಲ, ಈ SIT ತನಿಖೆದಲ್ಲಿ ಏನಾದ್ರು 1 ಎಕರೆ ಕಡಿಮೆ ಆಗಿದೆ, ಇದು ಬೋಗಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಉತ್ತರ ಕೊಡ್ಲಿ. ನಾನು ಸಾಯೋವರೆಗೂ, ನಾನು ಬದುಕಿರೋವರೆಗೂ ನನ್ನ ಹೋರಾಟ ಇರುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ. ಅಲ್ಲಿವರೆಗೂ ಹೋಗೋದು ಬೇಡ. ಈ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. 2 ವರ್ಷದಲ್ಲಿ ಇರೋಂಥ ವಿಚಾರವಾಗಿ ನಾನೇನಾದ್ರೂ ಇದ್ರಲ್ಲಿ 1 ಎಕರೆ ಏನಾದ್ರು ಈ ಲ್ಯಾಂಡ್ ಓನರ್ಸ್ ಯಾರಾದ್ರೂ ಅಕ್ರಮ ಮಾಡಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ನೀವೇನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿ.